ಇವತ್ತಿನ ಬಜೆಟ್ ಶೂನ್ಯ ಬಜೆಟ್, ರೈತ ವಿರೋಧಿ ಬಜೆಟ್. ಕಾಣಿಷ್ಟ ನಾವು ಹಾವೇರಿ ಮಂದಿ ವ್ಯವಸಾಯ ಬಿಟ್ಟು ಬೇರೆ ಏನಿಲ್ಲ. ನಮಗೆ ರೈತಿಗೆ ಸಂಬಂಧಪಟ್ಟಂಥ ಯಾವುದೇ ಹೊಸ ಯೋಜನೆಗಳು ಇದರ ಜಾರಿಯಾಗಿಲ್ಲ. ಒಂದು, ನಮ್ಮಲ್ಲಿ DCC ಬ್ಯಾಂಕ್ ಇಲ್ಲ, ಬ್ಯಾಂಕ್ ಮಾಡಿರಿ ಅಂತ ಭಾಳ ದಿವಸದಿಂದ ಕೇಳಕತ್ತೀವಿ. ಕೇಂದ್ರದಿಂದ ಅದು RBI ಮೇಲೆ ಹಾಕೋರು. ಮೊನ್ನೆ ನಮ್ಮ ಸಂಸದರು RBI ಪರ್ಮಿಷನ್ ಸಿಕ್ಕತಿ ಅಂತ ಹೇಳಿದರು. ಹಂಗಾರೆ ರಾಜ್ಯದ ಬಜೆಟ್ ಆತು ಇವತ್ತು, ಅದ್ರ ಬಗ್ಗೆ ಏನಾರ ದುಡ್ಡಿಟ್ಟು ತೆಗೆದು ಅದನ್ನು ಚಾಲೂ ಮಾಡ್ತೇವೆ ಅಂತ ಹೇಳ್ತಾರೆ ಅಂತ ಮಾಡಿದ್ವಿ. ಏನು ಹೇಳಿಕೆನೂ ಇಲ್ಲ. ಇನ್ನು ಒಂದು ಮೆಡಿಕಲ್ ಕಾಲೇಜ್ ಹೊಸದಾಗಿ ಚಾಲೂ ಆಗೈತಿ, ಅಲ್ಲೊಂದು ದೊಡ್ಡ ಹಾಸ್ಪಿಟ್ಲ್ ಮಾಡ್ತೀವಿ, ಹಾವೇರಿ ಮಂದಿಗೆ ಅವಶ್ಯ ಐತಿ ಅಂದರು. ಆ ಹಾಸ್ಪಿಟ್ಲ್ ಆಗಿಲ್ಲ. ಅಲ್ಲೆಲ್ಲೇ ನಮ್ಮ ತಾಲೂಕಾ ಕ್ರೀಡಾಂಗಣಗಳದವು, ಆ ಕ್ರೀಡಾಂಗಣ ಅಭಿವೃದ್ಧಿಗೆ ದುಡ್ಡು ಕೊಡ್ತೇವೆ ಅಂದರು. ಅದು ಮಾಡಲಿಲ್ಲ. ಇನ್ನು ನಾವು ಬೆಳೆದ ಬೆಳೆಗಳನ್ನು ಸ್ಟಾಕ್ ಮಾಡೋಕ್ಕೆ ವೇರ್ಹೌಸ್ಗಳನ್ನು ಕೊಡ್ತಾರ ಅಂತ ಅಂದ್ಕೊಂಡಿದ್ವಿ. ಎಲ್ಲಿ ಜಿಲ್ಲೆ ಒಳಗೆ ಎಲ್ಲಿ ಒಂದೂ ಕೋಲ್ಡ್ ಸ್ಟೋರೇಜ್ ಮಾಡಿಲ್ಲ. ಇನ್ನು ರೈತರಿಗೆ ಹೊಸದಾಗಿ ಬೋರ್ ಹೊಡೆದವ್ರಿಗೆ ಸಕ್ರಮದಾಗ ಮೊದಲು ಹೆಂಗಿತ್ತು ಆ ಟೈಪ್ ಜಾರಿ ಮಾಡಿ ಏನೋ ಒಂದು 15-20 ಸಾವಿರ ತುಂಬಿಕೆಂದ್ರೆ ಕಂಬ ತಂತಿ ಎಲ್ಲ ಅವರ ಕೊಟ್ಟು ಹೊಸ ಕನೆಕ್ಷನ್ ಕೊಡ್ತಾರ ಅಂತ ಮಾಡಿದ್ವಿ. ಅದ್ರ ಬಗ್ಗೆನೂ ಏನೂ ಇಲ್ಲ. ಅಂದ್ರೆ ಒಟ್ಟಾರೆ ರೈತಕ್ಕೆ ಸಂಬಂಧಪಟ್ಟದ್ದು ಯಾವ ಯೋಜನೆಯೂ ಜಾರಿ ಇಲ್ಲ. ಇವೆಲ್ಲದಕ್ಕಿಂತ ಮಿಗಿಲಾಗಿ ನಮಗೆ ನೀರಿನ ಅವಶ್ಯಕತೆ ಭಾಳ ಐತಿ. ನಮಗೆ ಬೇಡ್ತಿ ವರ್ಧಾ ನದಿ ಸಂಬಂಧ 2 ಜೋಡಣೆ ಮಾಡಿರಿ ಅಂತೇಳಿ ಸಾಕಷ್ಟು ದಿವಸಗಳಿಂದ ಹೋರಾಟ ಮಾಡ್ಕೊಂತ ಬಂದಿದ್ವಿ. ಅದೇನೋ ಒಂದು ತಾರ್ಕಿಕ ಅಂತ ಬಂದು ಮೊನ್ನೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ MOU ಮಾಡಿ DPR ಮಾಡಕ್ಕೆ ಹತ್ಯಾರ ಅಂತ. ಅದ್ರ ಬಗ್ಗೆ ಏನೂ ಇಲ್ಲ. ಇವತ್ತು ಅದು ಏನೆಲ್ಲ ಬಜೆಟ್ನಾಗ ಏನಾರ ಸುದ್ದಿ ಹೇಳ್ತಾರನ್ನ ಮಾಡಿದ್ದಾನೆ, DPR ಮಾಡ್ತಾರ ಅನ್ನೋದು. ಸೊ ಒಟ್ಟಾರೆ ಹಾವೇರಿ ಜಿಲ್ಲೆಯ ಜನತೆ ಯಾವುದೇ ಉಪಯೋಗ ಇಲ್ಲ ಈ ಬಜೆಟ್ನಿಂದ. ಸುಮ್ಮನೆ ಜಮಾ ಖರ್ಚು ಲೆಕ್ಕಕ್ಕಾಗೈತಿ. ಒಟ್ಟಾರೆ ಈ ಬಜೆಟನ್ನು ರೈತ ಸಂಘಟನೆ ಪೂರ್ಣವಾಗಿ ವಿರೋಧಿಸ್ತತಿ, ತಿರಸ್ಕರಿಸ್ತತಿ ಮತ್ತು ಖಂಡಿಸ್ತತಿ.